ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲೆಯ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ನಮ್ಮ ಶಾಸಕರು ಬಿಜೆಪಿಯಿಂದ ಆಯ್ಕೆಯಾದಂತಹ ಹುಮ್ನಾಬಾದ್ ಶಾಸಕರ ಸಿದ್ದು ಪಾಟೀಲ್ ಅವರ ಮೇಲ್ಗಡೆ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಇವತ್ತು ಸಿದ್ದು ಪಾಟೀಲ್ ಅವರ ಚೇರ್ ಮೇಲೆ ಅವರು ಕೂತಿದ್ರು. ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಚೇರ್ ಬಿಟ್ಟು ಬಂದು ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಯತ್ನಿಸಿದಾಗ ಮಧ್ಯದಲ್ಲಿ ಪೊಲೀಸ್ನವರು ಬಂದು ತಡೆದಿದ್ದಂಥದ್ದು ನಾವೆಲ್ಲ ತಮ್ಮ ಮಾಧ್ಯಮ ಮುಖಾಂತರ ನೋಡಿದಾಗ ಎಲ್ಲರ ಗಮನಕ್ಕೆ ಬಂತು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಮತ್ತು ನಮ್ಮ ಬೀದರ್ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕೆ ತಂದಂತ ಒಂದು ಪ್ರಕರಣ. ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ಪೊಲೀಸರು ಇವತ್ತು ಅಲ್ಲಿಯೇ ಅದಕ್ಕೆ ಒಂದು ಸೋಮೋಟೋ ಪ್ರಕರಣ ದಾಖಲಿಸಬೇಕಾಗಿತ್ತು. ವಿಶೇಷವಾಗಿ ಆ ಸಭೆಯ ಅಧ್ಯಕ್ಷರು, ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಸಮ್ಮುಖದಲ್ಲಿ ಆಗಿದೆ. ಯಾವುದು ನಿಜ ಸ್ಥಿತಿ ಇದೆ ಅಂತ ನೈಜ ಸ್ಥಿತಿ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಅವರೇ ಒಂದು ಅಲ್ಲಿ ಸೋಮೋಟೋ ಕೇಸ್ ಮಾಡಿಸ್ಲಿಕ್ಕೆ ಹೆಚ್ಚಬೇಕಾಗಿತ್ತು. ಆದರೆ ಇಲ್ಲಿಯವರೆಗೆ ಯಾವುದೇ ಒಂದು ಪ್ರಕರಣ ದಾಖಲಾಗಿಲ್ಲ. ನಾವು ಮೊನ್ನೆ ಬಳ್ಳಾರಿಯಲ್ಲಿ ನೋಡಿದ್ದೀವಿ. ಆ ಬಳ್ಳಾರಿ ಪ್ರಕರಣದಲ್ಲಿ ಅಲ್ಲಿರುವಂತಹ ಡಿವೈಎಸ್ಪಿ ಅವರು ಸೋಮೋಟೋ ಕೇಸ್ ಮಾಡಿದ್ದಾರೆ. ನಮ್ಮಲ್ಲಿ ಯಾಕೆ ಅದು ಆಗ್ಲಿಲ್ಲ? ಸೊ ಒಂದು ವೇಳೆ ನಮ್ಮ ಶಾಸಕರೇ ಆ ರೀತಿ ಏನಾದ್ರು ಮಾಡಿದ್ರೆ ನೀವೇನ್ ಮಾಡ್ತಾ ಇದ್ರಿ? ಹೀಗೆ ಸುಮ್ಮನೆ ಕೊಡ್ತಾ ಇದ್ದೀರಾ? ಇವತ್ತು ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆ, ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಇವತ್ತು ಪೊಲೀಸ್ ವ್ಯವಸ್ಥೆ ಏನಾಗಿದೆ ಅಂದ್ರೆ ಪೊಲೀಸ್ ಸ್ಟೇಷನ್ಗಳನ್ನು ಕಾಂಗ್ರೆಸ್ನ ಕಚೇರಿಗಳು ಆಗಿದ್ದಾರೆ ಆಗಿವೆ. ಇದು ಮೊದಲು ಹೋಗಬೇಕು. ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಅದನ್ನು ಒತ್ತಾಯಿಸಿ ನಾವು ಬರುವಂತಹ 12ನೇ ತಾರೀಕಿಗೆ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಶಾಸಕರು ತೆಗೆದಂತ ವಿಷಯ ಬೀದರ್ನಲ್ಲಿ ನಡೀತಾ ಇರುವಂತಹ ಒಂದು ಅಕ್ರಮ ಲೇಔಟ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. ಅವ್ರು ಯಾವುದೋ ಬೇರೆ ಹೇಳ್ತಾ ಇರಲಿಲ್ಲ. ನಮ್ಮ ಜಿಲ್ಲೆಯ ಜನರಿಗೆ ಆ ಲೇಔಟ್ ಏನಾದ್ರು ಅನುಕೂಲ ಆಯ್ತು ತಗೊಳ್ಳೋರು ಯಾರು? ಬೀದರ್ ಜಿಲ್ಲೆಯ ಜನರು. ಅಲ್ಲಿ ಒಂದು 50 ಲಕ್ಷ ರೂಪಾಯಿ ಒಂದು ಪ್ಲಾಟ್ ಮಾಡ್ತಾ ಇದೆ. ಇಲ್ಲಿ ಯಾರೋ ಒಬ್ಬ ಶಿಕ್ಷಕರು ಇನ್ನೊಬ್ರು ತಮ್ಮ ಜೀವನದ ಇಡೀ ಪೂಂಜಿಯನ್ನು ಒಂದು ಮನೆ ಕಟ್ಟಬೇಕು ಅಂತ ಹೇಳಿ ದುಡ್ಡು ಹಾಕಿ ಮನೆ ಕಟ್ಟಿ ಪ್ಲಾಟ್ ಖರೀದಿ ಮಾಡಿ ಲೋನ್ ತಗೊಂಡು ಮನೆ ಕಟ್ಟಿ ತಮ್ಮ ಕನಸನ್ನು ನನಸು ಮಾಡ್ಕೊಡ್ಬೇಕಂತ. ಇವತ್ತಿಲ್ಲ ನಾಳೆ ಅದು ಅಕ್ರಮ ಅಂತ ಅಪ್ರೂವ್ ಆದ ನಮ್ಮ ಜಿಲ್ಲೆಯ ಜನತೆ ಮೋಸ ಹೋಗ್ತಾರೆ. ಅದಕ್ಕೆ ಅದು ಆಗಬಾರ್ದು ಅಂತ ಅದನ್ನ ನಾವು ರದ್ದುಗೊಳಿಸಬೇಕು ಅಂತ ಹೇಳಿ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತು ಕೆಲವೊಂದು ಪತ್ರಿಕೆಗಳಲ್ಲಿ ನೋಡಿದೆ ನಾನು, ನಾನಕ್ ಜಿರಾ ಆ ಒಂದು ಟ್ರಸ್ಟ್ ನ ಅಧ್ಯಕ್ಷರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ದು ಯಾವುದೇ ತಪ್ಪಿಲ್ಲ, ಜನತೆಗೂ ಆ ಲೇಔಟ್ ಬಗ್ಗೆ ದಾರಿ ತಪ್ಪಿಸ್ಬೇಡ್ರಿ, ಅದ್ರ ಬಗ್ಗೆ ಯಾವುದೇ ತಪ್ಪು ಕಲ್ಪನೆಗಳನ್ನು ಕೊಡಬೇಡ್ರಿ. ನಾವು ಕೊಡ್ತಾ ಇಲ್ಲ ತಪ್ಪು ಕಲ್ಪನೆ. ಕರ್ನಾಟಕ ಸರ್ಕಾರ ಅದರ ನಗರಾಭಿವೃದ್ಧಿ ಸಚಿವರು ಭೈರತಿ ಸುರೇಶ್ ಅವರು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅನುದಾನ ರೈತ ಟ್ರಸ್ಟ್ ಅದ ನಮ್ದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಏನಂತ ಹೇಳಿ? ಅನುದಾನ ರೈತ ಯಾವುದೇ ಅದು ಹೇಳ್ತೇನೆ, ಅವಕಾಶ ಇದೆ ಅಂತ ಇರ್ಲಿ, ಅದು ನಾನು ಮುಂದೆ ಹೇಳ್ತೀನಿ. ಅವ್ರು ಹೇಳಿದ್ದಕ್ಕೆ ಅವ್ರು ಯಾವುದೇ ಕೂಡ ನಮಗೂ ಉಲ್ಲೇಖ ತಗೊಂಡಿದ್ದೇನು ಅಂದ್ರೆ ಕರ್ನಾಟಕ ಸರ್ಕಾರದ ಘನತೆಯುತ ಮಂತ್ರಿಗಳು, ಅದು ನಗರಾಭಿವೃದ್ಧಿ ಸಚಿವರು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ ಏನಂತ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ಬೀದರ್ ತಾಲೂಕಿನ ಒಂದು ಸಣ್ಣ ಪ್ಯಾರ ಓದ್ ಹೇಳ್ತೀನಿ ನಮ್ಮ ಗಮನಕ್ಕೆ ತರಕ್ಕೆ. ಬೀದರ್ ತಾಲೂಕಿನ ಚಿಕ್ಕಪೇಟೆ ಗ್ರಾಮದ ಸರ್ವೆ ನಂಬರ್ 30, 31, 34ರ ಒಟ್ಟು 48 ಎಕರೆ ವಿಸ್ತೀರ್ಣದ ಜಮೀನಿನಲ್ಲಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿಯಮ ಬಾಹಿರವಾಗಿ ವಿನ್ಯಾಸಕ್ಕೆ ಅನುಮೋದನೆ ನೀಡಿ ರೇರಾ ಪ್ರಾಧಿಕಾರದ ಅನುಮೋದನೆ ಪಡೆಯದೆ 40% ನಿವೇಶನ ಬಿಡುಗಡೆ ಮಾಡಿರುವುದು ಹಾಗೂ ಸದರಿ ಜಮೀನುಗಳು ದಿನಾಂಕ 25/2/1988ರಂದು ದಿನಾಂಕ 25/2/1988ರಂದು ಭೂ ಪರಿವರ್ತನೆಯಾಗಿದ್ದು, ಆದರೆ ಯಾವ ಉದ್ದೇಶಕ್ಕಾಗಿ, ಕೈಗಾರಿಕೆನ ಅಥವಾ ವಸತಿನ ಅಥವಾ ವಾಣಿಜ್ಯನ ಯಾವ ಉದ್ದೇಶಕ್ಕಾಗಿ ಅಂತ ಉಲ್ಲೇಖ ಮಾಡಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಮಾಡಿರ್ತಾರೆ ಎಂಬ ಸ್ಪಷ್ಟನೆ ಇರುವುದಿಲ್ಲ. ಸುಮಾರು 35 ವರ್ಷಗಳ ನಂತರ ಅದೇ ಭೂ ಪರಿವರ್ತನೆ ಆದೇಶ ಪರಿಗಣಿಸಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳು ವಸತಿ ವಿನ್ಯಾಸಕ್ಕೆ ಅನುಮೋದನೆ ನೀಡಿರುತ್ತಾರೆ. ಸದರಿ ಸರ್ವೆ ನಂಬರ್ನ ಜಮೀನು ಅನುಮೋದನೆಯಾದ ಮಹಾಯೋಜನೆಯಲ್ಲಿ ಭಾಗಶಃ ವಸತಿ, ಭಾಗಶಃ ಉದ್ಯಾನವನ, ಭಾಗಶಃ ಸಾರ್ವಜನಿಕ ಮತ್ತು ಅರೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಾಗಿರುತ್ತದೆ. ಆದರೆ ಭೂ ಉಪಯೋಗ ಬದಲಾವಣೆ ಅನುಮತಿ ಪಡೆಯದೆ ಶುಲ್ಕ ಪಾವತಿಸದೆ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿ ನಿಯಮ ಬಾಹಿರವಾಗಿ ಮೇಲಿನ ಎಲ್ಲಾ ಸರ್ವೆ ನಂಬರ್ಗಳು ವಸತಿ ವಲಯವೆಂದು ಪರಿಗಣಿಸಿ ವಿನ್ಯಾಸಕ್ಕೆ ಅನುಮೋದನೆ ನೀಡಿರುವುದು ಕಂಡು ಬಂದಿರುವುದರಿಂದ ಅಲ್ಲಿನ ಅಧಿಕಾರಿಗಳ ವಿರುದ್ಧ ನಾವು ಕಾರಣ ಕೇಳಿ ನೋಟಿಸ್ ಅನ್ನು ಕೊಟ್ಟಿರುತ್ತೇವೆ ಅಂತ ತಿಳಿಸಿದ್ದಾರೆ. ಇದು ಸದನದಲ್ಲಿ ಹೇಳಿರುವಂತದ್ದು. ಇದರಲ್ಲಿ ಒಂದು ನೀವು ಕರೆಕ್ಟ್ ಇದ್ರೆ ಅಂದ್ರೆ ಮಿನಿಸ್ಟರ್ ತಪ್ಪ, ಅದಕ್ಕೆ ಮಿನಿಸ್ಟರ್ ರಾಜೀನಾಮೆ ಕೊಡ್ಬೇಕು. ಅವ್ರು ತಪ್ಪು ಮಾಹಿತಿ ಕೊಟ್ಟರು ಸದನಕ್ಕೆ, ಅದ ಇಲ್ಲ ಅದು ತಪ್ಪಾದ್ರೆ ತನಿಖೆ ಆಗಬೇಕು. ನಾವು ಯಾರಿಗಾರ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇಲ್ಲ. ಬೀದರ್ ಜಿಲ್ಲೆಯ ಜನತೆಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇಲ್ಲ. ಮಂತ್ರಿಗಳೇ ಸದನದಲ್ಲಿ ಹೇಳಿರೋದ್ರಿಂದ ತಪ್ಪು ಮಾಹಿತಿ ಅವ್ರು ಸದನ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ರಾಜೀನಾಮೆ ಕೊಡಬೇಕು. ಇಲ್ಲ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ ಅಂದ್ರೆ ಈಗಿಂದು ತನಿಖೆ ಆಗಬೇಕು, ಅದು ರದ್ದುಗೊಳ್ಳಬೇಕು. ಇನ್ನೊಂದು MLC ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈಗ ಅದಕ್ಕೆ ಇವರು ಬೂಡಾದ ಯಾವಾಗ ಅಂದ್ರೆ ನಿಮ್ಮ ಸರ್ಕಾರದ ಅವಧಿಯಲ್ಲೇನೆ ಕೊಟ್ಟಿದ್ದಾರೆ ಅಂತ. ನೋಡ್ರಿ, ನಮ್ಮ ಸರ್ಕಾರದ ಅವಧಿಯಲ್ಲಿ ಕೊಟ್ಟಿದ್ದಾರೆ, ನಾವು ತಪ್ಪು ಮಾಡಿದ್ರೆ ಕರೆಕ್ಟಾ?
ನಮ್ಮ ಸರ್ಕಾರದ ವಿದ್ಯೆಗೆ ನಾವೇ ಕ್ರಮ ಕೈಗೊಳ್ಳಿ. ನಾನು ಹೇಳ್ತಾ ಇದ್ದಿಲ್ಲ ಅದಕ್ಕೆ ಅಧ್ಯಕ್ಷರು ನಾವೇ ಇದ್ರು ನಾವು ತಪ್ಪಿದ್ರೆ ಸರ್ ಬಾಬು ವಾಲಿ ಇರ್ಬೋದು, ನಾನೇ ಇರ್ಬೋದು. ಇವತ್ತು ನಾನೇ ತಪ್ಪು ಮಾಡಿದ್ರು ನಿಮ್ ಸರ್ಕಾರ ಇದೆ, ನೀವು ಕ್ರಮ ಕೈಗೊಂಡ್ರು ನಾವು ಬೇಡ ಅಂತ ಇದೀವ? ತನಿಖೆ ಮಾಡಿ ನಾವು ತಪ್ಪು ಮಾಡಿದ್ರೆ ಕ್ರಮ ಕೈಗೊಳ್ಬೇಕು. ನಮ್ಮ ಉದ್ದೇಶ ಇರೋದು ನಮ್ಮ ಜಿಲ್ಲೆಯ ಜನತೆ ಮೋಸ ಹೋಗಬಾರ್ದು. ಅಕ್ರಮ ಲೇಔಟ್ ಇವತ್ತು ಅವ್ರು ಮಾರ್ತಾರ, ರೊಕ್ಕ ಅವ್ರು ಮಾಡ್ಕೋತಾರ, ದುಡ್ಡು ಮಾಡ್ಕೋತಾರ. ಅವ್ರು ಯಾವಾಗಲ್ಲ ಮಾಡಿ ಅವ್ರು ಇರೋದಕ್ಕಿಲ್ಲ, ದುಡ್ಡು ಮಾಡ್ಕೊಳ್ತಾರ. ಅವ್ರು ಮಾರ್ತಾರೆ, ಅಲ್ಲಿ ಬಡವ ಯಾವ ಪ್ಲಾಟ್ ತಗೊಂಡು ಮನಿ ಕಟ್ತಾನ, ನಾಳೆ ದಿವಸ ಇನ್ನೊಂದು ಸರ್ಕಾರ ಬಂದಿದ್ದು ಅಕ್ರಮ ಇದೆ ಅಂತ ಡೆಮಾಲಿಷ್ ಮಾಡಿದಾಗ ತೊಂದರೆ ಆಗೋದು ಯಾರಿಗೆ? ಅದಕ್ಕೆ ನಾವು ಒಂದು ರಾಜಕೀಯ ಪಕ್ಷವಾಗಿ, ನಾನು ಒಂದು ಜಿಲ್ಲಾಧ್ಯಕ್ಷನಾಗಿ ನಮ್ಮ ಜಿಲ್ಲೆಯ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಅಕ್ರಮ ಲೇಔಟ್ ತನಿಖೆ ಆಗಬೇಕು, ರದ್ದತಿ. ಅದು ಅಕ್ರಮ ಇತ್ತು ಅಂದ್ರೆ ರದ್ದತಿ ಆಗಬೇಕು, ಸಕ್ರಮ ಇದ್ರೆ ಆಮೇಲೆ ಮಾಡ್ಕೊಳ್ರಿ. ನಾವು ತನಿಖೆಗೆ ಆಗ್ರಹ ಪಡಿಸಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಎರಡನೇ ಇದು ಇವ್ರದ್ದು ಯಾವಾಗ